ಈ ಸಮಸ್ಯೆಗಳಿದ್ದರೆ ರಾತ್ರಿ ಮಲಗುವ ಮುನ್ನ ದೇಹದ ಈ ಭಾಗಕ್ಕೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದರೆ ಸಾಕು. ಸಾಮಾನ್ಯವಾಗಿ ಜನರು ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಾಗಲು ಮತ್ತು ರಕ್ತ ಪರಿಚಲನೆ ಉತ್ತಮವಾಗಿಡಲು ಪಾದದ ಅಡಿಭಾಗವನ್ನು ಮಸಾಜ್ ಮಾಡುತ್ತಾರೆ. ಆದರೆ ಬೇಸಿಗೆಯಲ್ಲಿ ಈ ಅಭ್ಯಾಸವನ್ನು ಮುಂದುವರಿಸುವುದಿಲ್ಲ. ಬೇಸಿಗೆಯಲ್ಲಿ ಪಾದಗಳನ್ನು ಮಸಾಜ್ ಮಾಡಿದರೆ ಅದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ದಿನದ ಆಯಾಸವನ್ನು ಹೋಗಲಾಡಿಸಲು, ಆಯಾಸದಿಂದ ಮುಕ್ತಿ ಪಡೆಯಲು ಅಥವಾ ಒತ್ತಡದ ಸಮಸ್ಯೆಯನ್ನು ಹೋಗಲಾಡಿಸಲು ಪಾದದ ಅಡಿಭಾಗದ ಮಸಾಜ್ ತುಂಬಾ ಉಪಯುಕ್ತವಾಗಿದೆ. ಪಾದದ ಅಡಿಭಾಗಕ್ಕೆ ಮಸಾಜ್ ಮಾಡುವುದರಿಂದ ಆಗುವ ಪ್ರಯೋಜನಗಳು: ಪಾದಗಳ ಅಡಿಭಾಗವನ್ನು ನಿಯಮಿತವಾಗಿ ಮಸಾಜ್ ಮಾಡಿದರೆ ನಿದ್ರಾಹೀನತೆಯ ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಬಹುದು. ಇದಲ್ಲದೆ ಈ ಮಸಾಜಿನಿಂದ ನಿದ್ರೆ ಸುಧಾರಿಸುತ್ತದೆ. ಒತ್ತಡ ಮತ್ತು ಆತಂಕವನ್ನು ನಿವಾರಿಸಲು ಪಾದದ ಅಡಿಭಾಗವನ್ನು ಮಸಾಜ್ ಮಾಡುವುದು ತುಂಬಾ ಉಪಯುಕ್ತವಾಗಿದೆ. ಒಬ್ಬ ವ್ಯಕ್ತಿಯು ದೀರ್ಘಕಾಲದವರೆಗೆ ಖಿನ್ನತೆ ಅಥವಾ ಒತ್ತಡದ ಸಮಸ್ಯೆ ಎದುರಿಸುತ್ತಿದ್ದರೆ ಅವನು ಮಾನಸಿಕ ಅಸ್ವಸ್ಥತೆಯನ್ನು ಎದುರಿಸಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಪಾದಗಳನ್ನು ನಿಯಮಿತವಾಗಿ ಮಸಾಜ್ ಮಾಡಿದರೆ ಒತ್ತಡ ಮತ್ತು ಆತಂಕ ಎರಡನ್ನೂ ನಿವಾರಿಸಬಹುದು. ಪಾದಗಳ ಮಸಾಜ್ ಮಾಡುವುದರಿಂದ ಕೀಲು ನೋವಿನ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ಪಾದಗಳ ಮಸಾಜ್ ಮಾಡುವುದರಿಂದ ನರಗಳು ಸಡಿಲಗೊಂಡು ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚುತ್ತದೆ. ಕೀಲು ನೋವಿನಿಂದ ತೊಂದರೆಗೀಡಾಗಿದ್ದರೆ ಪಾದದ ಅಡಿಭಾಗದ ಮಸಾಜ್ ಮಾಡುವುದನ್ನು ತಪ್ಪಿಸಬೇಡಿ. ನೀವು ಮುಟ್ಟಿನ ನೋವು ಅಥವಾ ಸೆಳೆತದಿಂದ ತೊಂದರೆಗೊಳಗಾಗಿದ್ದರೆ ಆ ನೋವಿನ ಪರಿಹಾರಕ್ಕಾಗಿ ನಿಮ್ಮ ಪಾದಗಳ ಅಡಿಭಾಗವನ್ನು ಮಸಾಜ್ ಮಾಡುವುದು ಸೂಕ್ತ. ಹೀಗೆ ಮಾಡುವುದರಿಂದ ಈ ಸಮಸ್ಯೆಯಿಂದ ಅತಿ ಶೀಘ್ರ ಪರಿಹಾರ ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.